ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ ಜೊತೆಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಸ್ಬೆಂಡ್ಗೆ ಡ್ಯೂಟಿ ಇರಲಿಲ್ಲ, ಸೊ ಹೇಳೋದು ಸ್ವಲ್ಪ ಲೇಟ್ ಆಗೋಯಿತು. ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ, ಮಧ್ಯಾಹ್ನ ಬೇಗ ಊಟ ಮಾಡಿದ್ರಾಯಿತು ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಸ್ಮೂದಿ ಮಾಡೋದಕ್ಕೆ ಓಟ್ಸ್ನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆರ್ವಿಗೂ ಕೂಡ ನಾನು ಚೋಕೋಸ್ ಕೊಟ್ಬಿಟ್ಟೆ ಬ್ರೇಕ್ಫಾಸ್ಟ್ಗೆ. ಹಾಗೆ ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ, ಇವತ್ತು ವ್ಲಾಗ್ ಮಾಡೋಣ ಅಂಥೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ಕೂಡ ಒಂದು ಸಿಂಪಲ್ ವ್ಲಾಗೇ ಆಗೋಯಿತು. ಯಾಕಂದರೆ ಮಗನಿಗೆ ಒಂದೆರಡು ದಿನದಿಂದ ಸ್ವಲ್ಪ ಕೋಲ್ಡ್ ಆಗಿತ್ತು. ಬಟ್ ಇವತ್ತು ಸ್ವಲ್ಪ ನೋಸ್ ಎಲ್ಲ ಬ್ಲಾಕ್ ಆಗಿ ಫುಲ್ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗಾಗಿ ನನಗೆ ಸರಿಯಾಗಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಅವನಿಗೆ ಬ್ರೇಕ್ಫಾಸ್ಟ್ಗೆ ಸರಿ ಪೌಡರಲ್ಲಿ ಸರಿ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ನನಗೆ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮತ್ತು ಬನಾನಾ ಮಿಲ್ಕ್ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಸ್ಮೂದಿ ಮಾಡಿಕೊಂಡೆ. ಹಸ್ಬೆಂಡ್ಗೆ ಬನಾನಾ ಜೊತೆಗೆ ಆ್ಯಪಲ್ ಕೂಡ ಹಾಕಿದ್ದೆ. ಬಟ್ ನನಗೆ ಆ್ಯಪಲ್ ಸ್ಮೂದಿ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಬನಾನಾ ಮಾತ್ರ ಹಾಕಿ ಮಾಡಿಕೊಂಡೆ. ನಾನು ದುಬೈಗೆ ಬರೋದಕ್ಕಿಂತ ಮುಂಚೆನೇ ಈ ಫುಡ್ ಸ್ಟೋರೇಜ್ ಕಂಟೈನರ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಹೋದ ತಕ್ಷಣ ಗ್ರಾಸರಿ ಎಲ್ಲ ಹಾಕಿಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಬಟ್ ಬಂದು 3 ಮಂತ್ಸ್ ಆದರೂ ಇನ್ನೂ ಇದನ್ನು ಓಪನ್ ಕೂಡ ಮಾಡಿರಲಿಲ್ಲ. ನನಗೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಇವತ್ತು ಹಸ್ಬೆಂಡ್ ಹೇಗೂ ಮನೇಲಿದ್ರಲ್ವ, ಅವರು ಮನೇಲಿದ್ರೆ ಮಗುನ ಅವರೇ ನೋಡ್ಕೋತಾರೆ. ಹಾಗಾಗಿ ಸರಿ ಆಯಿತು, ಇವತ್ತಾದರೂ ಇದನ್ನು ವಾಶ್ ಮಾಡಿಟ್ರೆ ಸಂಜೆ ಟೈಮಲ್ಲಿ ಗ್ರಾಸರಿ ಎಲ್ಲ ಹಾಕಿಡ್ಬೋದು ಅಂತ ಹೇಳಿ ಇವಾಗ ಇದನ್ನು ಓಪನ್ ಮಾಡಿದೆ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಅಲ್ವಾ, ಇಲ್ಲಿನ ವೆದರ್ ಯಾಕೋ ನಮ್ಮ 3 ಜನಕ್ಕೂ ಸೆಟ್ಟೇ ಆಗ್ತಿಲ್ಲ, ಪದೇ ಪದೇ ಹುಷಾರು ತಪ್ತಿದ್ದೀವಿ ಅಂಥೇಳಿ. ಸೊ ನಾನು ಬರುವಾಗಲೇ ಹುಷಾರಿರಲಿಲ್ಲ. ಅದಾದಮೇಲೆ ಮಗನಿಗೂ ಹುಷಾರಿರಲಿಲ್ಲ, ಮಗಳಿಗೂ ಹುಷಾರಿರಲಿಲ್ಲ, ನನ್ನ ಹಸ್ಬೆಂಡ್ಗೂ ಹುಷಾರಿರಲಿಲ್ಲ. ಸೊ ಎಲ್ಲರೂ ಸ್ವಲ್ಪ ಆರಾಮಾಗಿದ್ವಿ. ಅದಾಗಿ 1 ವೀಕಿಗೆಲ್ಲ ಮತ್ತೆ 6 ವೀಕೆ ವಾಮಿಟ್ ಮತ್ತು ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಪದೇ ಪದೇ ಸ್ಟಾರ್ಟ್ ಆಗ್ತಿತ್ತು. ಮೆಡಿಸಿನ್ ಮಾಡಿದ ತಕ್ಷಣ ಕಡಿಮೆ ಆಗ್ತಿತ್ತು. ಅದಾಗಿ 1 ವೀಕಿಗೆ ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಇಲ್ಲಿನ ನೀರು ಅವಳಿಗೆ ಅಡ್ಜಸ್ಟ್ ಆಗಿಲ್ವೋ ಏನೋ ಗೊತ್ತಿಲ್ಲ. ಅದಾಗಿ ಸ್ವಲ್ಪ ಮೆಡಿಸಿನ್ ಎಲ್ಲ ಮಾಡಿದ ಮೇಲೆ ಅವಳು ಆರಾಮಾದ್ಲು. ಅವಳು ಆರಾಮಾಗ್ತಿದ್ದಾಗೇ ನನಗೆ ಹೊಟ್ಟೆ ನೋವು, ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತು. ಒಂದಿನ ಅಂತೂ ತುಂಬ ಜೋರಾಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಎದ್ದು ಸ್ಟ್ರೈಟ್ ನಿಲ್ಲೋದಕ್ಕೂ ಆಗಲಿಲ್ಲ. ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ರು. ಸೊ ಚಿಕ್ಕ ಮಗು ಬೇರೆ, ಸೊ ತುಂಬ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಆಮೇಲೆ ಹಸ್ಬೆಂಡ್ ಡ್ಯೂಟಿಯಿಂದ ಬಂದ ತಕ್ಷಣವೇ ಹಾಸ್ಪಿಟಲ್ಗೆ ಹೋದ್ವಿ. ಎಕ್ಸ್ರೇ ಎಲ್ಲ ಮಾಡಿದರು. ನೋಡಿದರೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿದರು. ಸದ್ಯಕ್ಕೆ ಇವಾಗ 3 ಮಂತ್ಸ್ಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಇವಾಗಲೂ ಆವಾಗ ನನಗೆ ಹೊಟ್ಟೆ ನೋವು ಬಂದು ಹೋಗ್ತಿದೆ. ಗೊತ್ತಿಲ್ಲ ಕಿಡ್ನಿ ಸ್ಟೋನ್ ಯಾವಾಗ ಹೋಗುತ್ತೆ, ಅಥವಾ ಟ್ಯಾಬ್ಲೆಟ್ಸಲ್ಲೇ ಹೋಗುತ್ತಾ ಇಲ್ವೋ ಅದು ಗೊತ್ತಿಲ್ಲ. ಸೊ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ. ಅದನ್ನು ಬಿಟ್ಟರೆ ನನ್ನ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಮತ್ತೆ ಕೋಲ್ಡ್ ಮತ್ತು ಫೀವರ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಅವರು ಸ್ವಲ್ಪ ಆರಾಮಾಗಿದ್ದರು. ನನ್ನ ಮಗನಿಗೆ ಲಾಸ್ಟ್ ವೀಕ್ ಅಷ್ಟೇ ಕೋಲ್ಡ್ ಕಡಿಮೆ ಆಗಿತ್ತು. ಮತ್ತು ಇವಾಗ 2 ಡೇಸಿಂದ ಮತ್ತೆ ಕೋಲ್ಡ್ ಆಗಿದೆ. ಫ್ರೆಂಡ್ಸ್ ಹೇಳ್ತಾರೆ ಇಲ್ಲಿ ವಿಂಟರಲ್ಲಿ ಹಾಗೆಯೇ ಪದೇ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಲಾಸ್ಟ್ ವೀಕ್ ಅಷ್ಟೇ ಮೆಡಿಸಿನ್ ಹಾಕಿದ್ದಲ್ವ, ಮತ್ತೇನು ಮೆಡಿಸಿನ್ ಹಾಕೋದು ಅಂತ ನಾನು ಹಾಕಿರಲಿಲ್ಲ. ನೋಡಿದರೆ ಇವತ್ತು ಮತ್ತೆ ಕೋಲ್ಡ್ ಜಾಸ್ತಿನೇ ಆಗಿದೆ, ನೋಸ್ ಎಲ್ಲ ಬ್ಲಾಕ್ ಆಗಿದೆ. ಹಾಗಾಗಿ ಈವ್ನಿಂಗ್ ಟೈಮಲ್ಲಿ ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ ನಾವು. ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ಅಂದ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ ಹೇಗೂ ಸಿಂಪಲ್ ಆಯ್ತಲ್ವ, ಮಧ್ಯಾಹ್ನ ಏನಾದರೂ ಸ್ಪೆಷಲಾಗಿ ಅಡುಗೆ ಮಾಡಬೇಕು, ಹಾಗೆ ರೆಸಿಪಿ ಕೂಡ ಶೇರ್ ಮಾಡಬೇಕು ಅಂತ. ಸೊ ಹಸ್ಬೆಂಡ್ಗೂ ಹೇಳಿದ್ದೆ ಚಿಕನ್ ದಮ್ ಬಿರಿಯಾನಿ ಮಾಡಿ ನಾನು ವೀಡಿಯೋ ಶೂಟ್ ಮಾಡ್ತೀನಿ ಅಂತಲೂ ಹೇಳಿದ್ದೆ. ಬಟ್ ನನ್ನ ಮಗ ತುಂಬ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. 2 ಗಂಟೆ ಆದರೂ ನಮ್ಗೆ ಅಡುಗೆನೇ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತು ವೀಟ್ ಪರೋಟ ಇತ್ತು, ಅದನ್ನೇ ಕಾಯಿಸ್ಕೊಂಡು ಬಿಟ್ವಿ. ಜೊತೆಗೆ ಒಂದು ಪನ್ನೀರ್ ಗ್ರೇವಿನ ಆರ್ಡರ್ ಮಾಡ್ಕೊಂಡ್ವಿ. ಸೊ ಈ ವೀಟ್ ಪರೋಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಥರ ಯಾವಾಗಲಾದರೂ ಅಡುಗೆ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂತಂದರೆ ಜಸ್ಟ್ ಇದನ್ನು ಕಾಯಿಸ್ಕೊಳ್ಳೋದು, ಚಟ್ನಿ ಏನಾದರೂ ಮಾಡಿಕೊಂಡು ಅದ್ರ ಜೊತೆ ತಿನ್ನೋದು, ಇಲ್ಲ ಅಂತಂದರೆ ಏನಾದರೂ ಗ್ರೇವಿ ಆರ್ಡರ್ ಮಾಡಿಕೊಂಡು ಅದ್ರ ಜೊತೆನೇ ತಿಂದು ಊಟ ಮುಗಿಸೋದು. ಸೊ ಇವತ್ತು ಅಷ್ಟೇ ಪನ್ನೀರ್ ಗ್ರೇವಿ ಮತ್ತು ಪರೋಟ ತಿಂದು ಮಧ್ಯಾಹ್ನದ ಊಟ ಮುಗಿಸಿದ್ವಿ. ಆರ್ವಿ ಚಿಕ್ಕವಳಿದ್ದಾಗ ಹೇಗೆ ಮ್ಯಾನೇಜ್ ಮಾಡಿದ್ನೋ ಗೊತ್ತಾಗ್ತಿಲ್ಲ. ಬಟ್ ಇವಾಗಂತೂ ಮಗುನ ಇಟ್ಕೊಂಡು ಮನೆ ಕೆಲಸ ಎಲ್ಲ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಆರ್ವಿ ಸ್ವಲ್ಪ ಸೈಲೆಂಟ್ ಇದ್ಲು, ಒಬ್ಬಳೇ ಆಟಾಡ್ಕೋತಾ ಇದ್ಲು. ಬಟ್ ಮಗ ಅಂತೂ ಯಾವಾಗಲೂ ಅವನ ಎದುರುಗಡೆನೇ ಯಾರಾದರೂ ಇರಬೇಕು ಅಂತಾನೆ, ಇಲ್ಲ ಅಂತಂದರೆ ಎತ್ಕೊಳ್ಳೋದಕ್ಕೆ ಹೇಳಿ ಹಠ ಮಾಡ್ತಾನೆ. ಅದರಲ್ಲೂ ಇವಾಗ ಕುತ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಿರೋದ್ರಿಂದ ಬೀಳೋದು ಎಲ್ಲ ಜಾಸ್ತಿ ಆಗಿದೆ. ಹಾಗಾಗಿ ಅವನನ್ನು ಬಿಟ್ಟು ಸ್ವಲ್ಪ ಹೊತ್ತು ಇರೋದಕ್ಕಾಗಲ್ಲ. ಸೊ ಮನೆ ಕೆಲಸ, ಮಕ್ಕಳು, ವ್ಲಾಗ್ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಹಾಗಾಗಿ ವ್ಲಾಗ್ ಕೂಡ ತುಂಬ ಕಡಿಮೆನೇ ಬರ್ತಿದೆ. ಹಸ್ಬೆಂಡ್ ಮನೇಲಿದ್ದಾಗ ನಾರ್ಮಲಿ ನಾನು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಅಷ್ಟೇ ಹಾಗೆ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಟ್ ನೋಡಿದರೆ ನನ್ನ ಮಗ ತುಂಬ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ.
ಲಂಚ್ ಮುಗಿಸ್ಕೊಂಡು ಹಸ್ಬೆಂಡ್ ಹೋಗಿ ಸ್ವಲ್ಪ ಗ್ರಾಸರಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದರು. ನಾನು ಮುಂಚೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ನಾವಿರೋ ಸೇಮ್ ಬಿಲ್ಡಿಂಗಲ್ಲೇ ಒಂದು ಸೂಪರ್ ಮಾರ್ಕೆಟ್ ಇದೆ ಅಂತ. ಸೊ ಅಲ್ಲಿ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಈ 4 ದಿನ ಆಫರ್ ನಡೀತಾ ಇರುತ್ತೆ. ಮತ್ತು ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಗೆ ಸೊಪ್ಪೆಲ್ಲ ತುಂಬ ಫ್ರೆಶ್ ಆಗಿರುತ್ತೆ. ಸೊ 1 ವೀಕಿಗೆ ಆಗೋಷ್ಟು ಐಟಮ್ಸ್ನ ಈ ಟೈಮಲ್ಲೇ ತಂದಿಟ್ಕೊಂಡು ಬಿಡ್ತೀವಿ. ಸೊ ಇವಾಗ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದರು, ಅದನ್ನೆಲ್ಲ ಎತ್ತಿ ಇಟ್ಕೊಂಡು ಬಿಡ್ತೀನಿ. ಅದಾದಮೇಲೆ ಹಾಸ್ಪಿಟಲ್ ಕೂಡ ಹೋದ್ವಿ. ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ನೋಸ್ ತುಂಬ ಬ್ಲಾಕ್ ಆಗಿದ್ದರಿಂದ ಸಂಜೆ ಟೈಮಲ್ಲಿ ಹೋದ್ವಿ. ಯಾಕಂದರೆ ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತಂದರೆ 3-4 ಡೇಸ್ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅದರಲ್ಲೂ ಪೀಡಿಯಾಟ್ರಿಕ್ ಮತ್ತು ಗೈನಕಾಲಜಿಸ್ಟ್ ಅಂತೂ ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಕಷ್ಟ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಪಾಯಿಂಟ್ಮೆಂಟ್ ಇಲ್ಲದೆ ಹಾಗೆ ಹೋಗ್ಬೋದು, ಬಟ್ ತುಂಬ ಹೊತ್ತು ವೆಯ್ಟ್ ಮಾಡಬೇಕು. ಆಲ್ಮೋಸ್ಟ್ 3-4 ಅವರ್ಸ್ ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಕೆಲವೊಂದು ಸಲ. ಹಾಗಾಗಿ ಅಪಾಯಿಂಟ್ಮೆಂಟ್ ಇಲ್ಲದೆ ಹೋಗಲ್ಲ. ಬಟ್ ಇವತ್ತು ಅವ್ನು ಮಾಡೋದು ನೋಡಿ ವೆಯ್ಟ್ ಮಾಡೋದಾದರೂ ಪರವಾಗಿಲ್ಲ, ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಸೊ ಇಲ್ಲಿ ಆರ್ವಿ ತುಂಬ ಸ್ಟ್ರಾಬೆರಿ ಇಷ್ಟಪಟ್ಟು ತಿಂತಾಳೆ. ಇದಿಷ್ಟು ಇವಾಗಲೇ ಕೊಟ್ಟರು ಒಂದೇ ಸಲ ತಿಂದು ಮುಗಿಸ್ತಾಳೆ ಅವಳಿಗೆ ತುಂಬ ಇಷ್ಟ. ಸೊ ಅದನ್ನು ಇವಾಗ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಮತ್ತು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಟಿಶ್ಯೂಲಿ ಚೆನ್ನಾಗಿ ನೀರೆಲ್ಲ ಒರೆಸಿ ಸ್ಟೋರ್ ಮಾಡಿಟ್ರೆ ಇರುತ್ತೆ. ಇಲ್ಲ ಅಂತಂದರೆ ನಾಳೆ ಅಷ್ಟೊತ್ತಿಗೆ ಎಲ್ಲ ಹಾಳಾಗೋಗುತ್ತೆ. ಸೊ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋದ್ವಿ, ಅಂದರೆ ಕ್ಲಿನಿಕ್ಕಿಗೆ ಹೋದ್ವಿ. ಆಸ್ಟರ್ ಕ್ಲಿನಿಕ್ ಅಂತ, ಇದು ಮನೆ ಹತ್ರನೇ ಇರೋದು. 4 to 5 ಮಿನಿಟ್ಸ್ ಆಗುತ್ತೆ ಅಷ್ಟೇ ನಡ್ಕೊಂಡು ಹೋದರೆ. ತುಂಬ ರಶ್ ಇತ್ತು, ಅದರಲ್ಲೂ ಮಕ್ಕಳೇ ಜಾಸ್ತಿ ಇದ್ದರು. ಹಾಗಾಗಿ ಆಲ್ಮೋಸ್ಟ್ 3.5 ಅವರ್ಸ್ ವೆಯ್ಟ್ ಮಾಡಿದ್ದೀವಿ ಡಾಕ್ಟರ್ ಹತ್ರ ಹೋಗೋದಕ್ಕೆ. ಅಪಾಯಿಂಟ್ಮೆಂಟ್ ಇಲ್ಲದೆ ಹೋದರೆ ಇದೇ ಥರನೇ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಡಾಕ್ಟರ್ ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಬಟ್ ವೆದರೇ ಸರಿ ಇಲ್ಲ ಅಂತಂದರೆ ಏನು ಮಾಡೋದಕ್ಕಾಗುತ್ತೆ. ಅದು ಅಲ್ಲದೆ ಇವನು ತುಂಬ ಚಿಕ್ಕವನಾಗಿರೋದ್ರಿಂದ ಅವರು ಆ್ಯಂಟಿಬಯೋಟಿಕ್ ಕೂಡ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಈ ಸಲನೂ ಅಷ್ಟೇ, ಲಾಸ್ಟ್ ಟೈಮ್ ಏನು ಕೊಟ್ಟಿದ್ರು ಅದೇ ಮೆಡಿಸಿನನ್ನೇ ಹೇಳಿದರು ಹಾಕೋದಕ್ಕೆ. ಮತ್ತು ನೋಡೋಣ ಇನ್ನೊಂದು ಸಲ ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ಆವಾಗ ಆ್ಯಂಟಿಬಯೋಟಿಕ್ ಹಾಕೋಣ ಅಂತ ಹೇಳಿದರು. ಸ್ವಲ್ಪ ಮೆಡಿಸಿನ್ ಖಾಲಿ ಆಗಿತ್ತು, ಹಾಗಾಗಿ ಫಾರ್ಮಸಿಗೆ ಬಂದ್ವಿ ತೊಗೊಂಡು ಹೋಗೋಣ ಅಂಥೇಳಿ. ಇಲ್ಲಿ ಮತ್ತೆ 1 ಅವರ್ ವೆಯ್ಟ್ ಮಾಡಿದ್ವಿ. ಸೊ ಇಲ್ಲಿಂದ ಹೊರಡೋಷ್ಟೊತ್ತಿಗೆ 10 ಗಂಟೆ ಆಗೋಗಿತ್ತು. ಆರ್ವಿಗಂತೂ ವೆಯ್ಟ್ ಮಾಡಿ ನನಗೆ ಬೋರ್ ಆಗ್ತಿದೆ ಹಸುವಾಗ್ತಿದೆ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಹಾಗೆ ನಮ್ಮ ಬಿಲ್ಡಿಂಗ್ ಪಕ್ಕನೇ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ, ಜಯಾಸ್ ಕಿಚನ್ ಅಂತೇಳಿ. ಸೊ ಹೊಸದಾಗಿ ರೆಸ್ಟೋರೆಂಟ್ ಓಪನ್ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಆರ್ವಿ ಅದನ್ನು ನೋಡಿ ಮುಂದೆ ಬರಲೇ ಇಲ್ಲ. ನನಗೆ ಹಸುವಾಗ್ತಿದೆ, ಹೋಟೆಲ್ಗೆ ಹೋಗೋಣ ಅಂತೇಳಿ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ತುಂಬ ಲೇಟ್ ಆಗಿತ್ತಲ್ಲ, ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂಥೇಳಿ ಸರಿ ಆಯಿತು ಏನಾದರೂ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತೇಳಿ ಹೋದ್ವಿ. ಬಟ್ ಹೋಗಿದ್ದು ಲೇಟ್ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಖಾಲಿ ಆಗಿತ್ತು. ನಾವೇನು ಕೇಳಿದ್ರು ಇಲ್ಲ ಅಂತಲೇ ಹೇಳ್ತಾಯಿದ್ರು. ಬಿರಿಯಾನಿ ಕೂಡ ಇರಲಿಲ್ಲ. ಸರಿ ಏನಿದೆ ಅಂತ ಕೇಳಿದ್ದಕ್ಕೆ ಅವರೇ ಪರೋಟ ಮತ್ತು ಏನೋ ಒಂದು ಚಿಕನ್ ಗ್ರೇವಿ ಇದೆ ಅಂತ ಹೇಳಿದರು. ಸರಿ ಆಯಿತು ಅದನ್ನೇ ಕೊಡಿ ಅಂತ ಹೇಳಿದ್ವಿ. ಸೊ ಅದನ್ನು ತಿಂದ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮಧ್ಯಾಹ್ನನೂ ಪರೋಟನೇ ತಿಂದಿದ್ದು, ರಾತ್ರಿನೂ ಪರೋಟನೇ ತಿನ್ಕೊಂಡು ಬಂದ್ವಿ. ಹಾಗೆ ಮಗ ಮನೆಗೆ ಬಂದಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದ, ಯಾಕಂದರೆ ಹಾಸ್ಪಿಟಲಲ್ಲಿ 1-2 ನಿದ್ದೆ ಚೆನ್ನಾಗಿ ಮಾಡಿದ್ದ. ಸೊ ಇವಾಗ ಚೆನ್ನಾಗಿ ಆಟಾಡ್ಕೊಂಡಿದ್ದ. ಸರಿ ಆಯಿತು, ಅವ್ನು ಹೇಗೋ ಆಟಾಡ್ಕೊಂಡಿದ್ದ ಅಲ್ವಾ, ಈ ಕಂಟೈನರ್ಗೆ ಐಟಮ್ಸ್ ಎಲ್ಲ ಹಾಕಿಟ್ಬಿಡೋಣ. ಮತ್ತು ನಾಳೆ ಹಸ್ಬೆಂಡ್ ಡ್ಯೂಟಿಗೆ ಹೋದರೆ ಇದೆಲ್ಲ ಇಲ್ಲೇ ಇರುತ್ತೆ, ಮತ್ತು ಹಾಕಿಟ್ಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕೆ ಇವಾಗಲೇ ನಾನೆಲ್ಲ ಐಟಮ್ಸ್ನ ಕಂಟೈನರ್ಗೆ ಹಾಕಿ ಇಟ್ಕೊಂಡೆ. ಅದಾದಮೇಲೆ ಮಗುಗೆ ನೆಬುಲೈಸರ್ ಹಾಕೋದಕ್ಕೆ ಹೇಳಿದರು. ಸೊ ಮಗುಗೆ ನೆಬುಲೈಸರ್ ಹಾಕಿ ಮತ್ತೆ ಮಲ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.